ನಾರ್ಮಲಿ ಎಲ್ಲ ಆಸ್ಪತ್ರೆಗಳು, ಗೌರ್ಮೆಂಟ್ ಆಸ್ಪತ್ರೆಗಳು, ಆಮೇಲೆ ಜೈಲ್ಸು ಯಾಕೆ ಇಲ್ಲಿ ಬಂದೆ ಅಂದರೆ ಅಲ್ಲಿ ವಾತಾವರಣ ಹೇಗಿದೆ, ಫುಡ್ಡು ಅವರಿಗೆಲ್ಲ ಏನು ಪ್ರಾಬ್ಲಮ್ ಇದೆ, ಲಾಯರ್ಗಳು ಯಾರು ಅಕಸ್ಮಾತ್ ಇಲ್ಲ, ಅವ್ರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಅದೆಲ್ಲ ಕೊಡೋಕ್ಕೆ ಅವಕಾಶ ಮಾಡೋಕ್ಕೆ ನಾವು ಬರೋದು ಉದ್ದೇಶ. ಆಮೇಲೆ ಫುಡ್ ಹೆಂಗಿರುತ್ತೆ ಏನು ಚೆಕ್ ಮಾಡೋದು, ಅದು ನಾವು ಬಂದು ನಾನು ಟೆಸ್ಟ್ ಮಾಡಿದೆ. ನೀವು ಲೇಟಾಯ್ತು, ನೀವು ಬರೋದೆಲ್ಲ ಸ್ವಲ್ಪ ಪುಳಿಯೋಗರೆಲ್ಲ ತಿಂದೆ, ಚೆನ್ನಾಗಿ ಮಾಡಿದ್ದಾರೆ, ಸ್ವಲ್ಪ ಖಾರ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಬರೋ ಉದ್ದೇಶ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ, ಕನ್ವಿಕ್ಟಾಗಿರ್ತಾರೆ. ಇದು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದು ನೀವು ಜೈಲು ಅಂತ ಮೈಂಡಲ್ಲಿ ಇರಬಾರ್ದು, ನಿಮ್ಮ ಮೈಂಡ್ ಪರಿವರ್ತನೆ ಮಾಡೋಂಥ ಪರಿವರ್ತನಾ ಮಂದಿರ ಅಂತ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳಿ. ಇನ್ನು ಜನ ಪ್ರಾಬ್ಲಮ್ ಆಯಿತು. ಒಂದು ಪ್ರಿಸನ್ ಅಲ್ಲಿ ನೋಡಿದಾಗ ಕನ್ವಿಕ್ಟೆಡ್ ಲೇಡಿ 93 ವರ್ಷ, ಅವರಿಗೆ ಬೆಡ್ ಮೇಲಿಂದ ಆಚೆ ಬರೋಕ್ಕಾಗಲ್ಲ, ಎಲ್ಲ ಪೈಪಲ್ಲೇ ಮಾಡಿ ಎಲ್ಲ ಪೈಪ್ ಇದು ಮಾಡಿದ್ದಾರೆ, ಯೂರಿನ್ನು ಟಾಯ್ಲೆಟ್ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದಾರೆ. ನಮ್ಮ ಜೈಲರ್ಸ್ ಪಾಪ ದೇ ಆರ್ ಡೂಯಿಂಗ್ ಸರ್ವಿಸ್ ಲೈಕ್ ಮದರ್. ಅಮ್ಮನಿಗೆ ಮನೆಯಲ್ಲಿ ನಾವು ಮಾಡಲ್ಲ, ಸ್ವಂತ ಮಕ್ಕಳು, ಆದರೆ ನಮ್ಮ ಜೈಲರ್ಸು ಆ ಥರ ಅಮ್ಮನಿಗೆ ನೋಡ್ಕೊತಾ ಇದ್ದಾರೆ. ಅದನ್ನು ನೋಡಿದ ಮೇಲೆ ನಾನು ರಿಕ್ವೆಸ್ಟೆಡ್ ಅವರ ಸೂಪ್ರಿಡೆಂಟ್, ಜೈಲ್ ಸೂಪ್ರಿಡೆಂಟು, ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಅದೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು, ಫೋಟೋಸ್ ತೊಗೊಂಡು ಅದನ್ನು ಕಳಿಸಿ ಅಂತ ನಾನು ನಿಮ್ಮ ಮುಂದೆ ನಮ್ಮ ರಿಜಿಸ್ಟ್ರಾರ್ ಜನರಲ್ ಸುಪ್ರೀಂ ಕೋರ್ಟಲ್ಲಿ ಮಾತಾಡಿದ್ದೀನಿ. ನನಗೂ ಒಂದು ಕಾಪಿ ಕಳಿಸಿ ನಾನು ಕಳಿಸಿ ಸುಪ್ರೀಂ ಕೋರ್ಟ್ ಈ ಥರ ಇದೆ, ಗೊತ್ತಿಲಿ ಆನ್ ಡೆತ್ ಅವರು ಬೆಡ್ ಮೇಲೆ ಇದ್ದಾರೆ, ಆಚೆ ಹೋದ್ರು ನೋಡೋದು ಇದಾರಲ್ಲ ಗೊತ್ತಿಲ್ಲ, ಯಾರೋ ಬಂದು ಹೋಗ್ತಾರಂತ ಅವರು. ಅಂಥವ್ರಿಗೆಲ್ಲ ನಾವು ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅವರಿಗೆ ಈ ಟೈಮಲ್ಲಿ ಇದು ಕಠಿಣ ಕಾನೂನು ಕಠಿಣ ಅನ್ನೋಕ್ಕೆ ಅದೊಂದು ಎಕ್ಸಾಂಪಲ್.